ಚಾಮರಾಜನಗರದಲ್ಲಿ ಇದೆಂಥ ಘಟನೆ. ಇನ್ನು ಯಾವ ಕಾಲದಲ್ಲಿದ್ದೀರಿ ಸ್ವಾಮಿ? ದಲಿತ ಮಹಿಳೆ ಎಂಬ ಕಾರಣಕ್ಕೆ 21 ವಿದ್ಯಾರ್ಥಿಗಳ ಟಿ ಸಿಯನ್ನು ಒಯ್ತಕ್ಕಂಥ ನಿಮ್ಮ ಆ ನಡೆಗೆ ಒಂದು ಧಿಕ್ಕಾರ ಇರಲಿ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಕಲಿಯುವ ಮಕ್ಕಳಿಗೆ ನೀವು ಜಾತೀಯತೆ ತುಂಬುತ್ತಿದ್ದರೆ ನಿಮ್ಮ ಜನ್ಮಕ್ಕೆ ಆ ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಬೀರ್ತದೆ ಅಂತಕ್ಕಂಥದ್ದು ಕೂಡ ನಿಮಗೆ ತಿಳಿಯದ ಅವಿವೇಕಿಗಳು ನೀವೆಲ್ಲ. 2024-25ನೇ ಸಾಲಲ್ಲಿ ಒಟ್ಟಾರೆ 1ರಿಂದ 7ನೇ ತರಗತಿಗೆ 22 ಮಕ್ಕಳಿದ್ವು. ಇವಾಗ 21 ಮಕ್ಕಳು 7ನೇ ತರಗತಿ ಪಾಸಾಗಿ 8ನೇ ತರಗತಿಗೆ ಒಂದು ಮಗು ಹೋಗ್ತದೆ, ತೇಜಸ್ ಅಂತ. ಇದರಲ್ಲಿ 16 ಮಕ್ಕಳು ಟಿ ಸಿ ತೆಗೆದಿದ್ದೀನಿ. 16 ಮಕ್ಕಳು ಟಿ ಸಿಲಿ 12 ಟಿ ಸಿ ಕೊಟ್ಟಿದ್ದೀನಿ. ಇನ್ನೂ 5 ಟಿ ಸಿ ತಗೋಬೇಕು ನಾನು. ಈಗ ಬರ್ತಾ ಇರೋರು ಏನಂತಂದ್ರೆ ಒಂದೇ ಒಂದು ಮಗು ಬರ್ತಾ ಇರೋದು 3ನೇ ತರಗತಿ. ಈಗ ಎಲ್ಲರೂ ಫೋನ್ ಮಾಡಿ ಕೇಳೋದೇನೆಂದ್ರೆ ಊರಿನ ಪೋಷಕ ವರ್ಗ ಎಲ್ಲ ಟಿ ಸಿ ಬೇಕು ಅಂತಾರೆ. ಅದಕ್ಕೆ ಕಾರಣ ಇಂಥ ಕಾರಣ ಅಂತ ನನಗೆ ಸಮರ್ಪಕವಾದ ಕಾರಣ ಗೊತ್ತಿಲ್ಲ. ಪೋಷಕ ವರ್ಗದವ್ರನ್ನೇ ಅಡಿಗೆ ಸಹಾಯಕರು ಚೇಂಜ್ ಆಗಿದೆ ಅದೊಂದು ಕಾರಣ ಅನ್ನೋ ಒಂದು ಆರೋಪ ಸರ್. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸರ್. 22 ಇರೋದ್ರಿಂದ ನಮ್ಮ ಅಕ್ಷರದಾಸಾಧಿಕಾರಿಗಳು ಒಬ್ಬರನ್ನ ತೆಗೆಬೇಕು ಅಂತ ಹೇಳಿದ್ರು. ತೆಗೆದಿದ್ದೀನಿ. ರೋಸ್ಟೆಡ್ ಅನುಸಾರ ಒಬ್ಬರನ್ನ ಮುಖ್ಯ ಅಡಿಗೆರಾಗಿ ಉಳಿಸ್ಕೊಂಡಿದ್ದೀನಿ. ಯಾಕೆ ಬರ್ತಾಂದ್ರೆ ಇವರು ಅಡುಗೆ ಮಾಡೋಕ್ಕೆ ಮೇಲೆ ಒಬ್ಬರು ಬಂದೆ ಸರ್. ಆತ ಈತಾಗ ಅವರು ಇದೆಲ್ಲಿ ಬೇಕಲ್ಲಿ ಓದಿಸ್ಕೊಂಡು ಕರ್ಕೊಂಡು ನಮ್ಮ ಎಸ್ ಸಿ ಬೇದವ್ರಿಗೆ ನಂಜಮ್ಮ ಅಂತ ಅಷ್ಟೇ ಸರ್. ಈಗ ನಂಜಮ್ಮವ್ರು ಮೊದಲು ಮಾಡ್ತೀನಿ ಸರ್. ಅವ್ರು ಮೊದಲು ಮಾಡ್ತಿದ್ರು ಲಿಂಗೇಜ್ ಮಾಡ್ತಿರು. ಈಗ ಅವರು ಆದಮೇಲೆ ಇವ್ರು ಮಾಡೋಕ್ಕೆ ಇರಿಕೋದು. ಯಾವಾಗಿಂದ ಸರ್? ಇನ್ನೊಂದು ಒಂದು 2 ತಿಂಗಳಿಂದ ಈಚೆ. ಅವರು ಆದಮೇಲೆ ಇವ್ರು ಹಾಕಿದ್ರು ಅಷ್ಟೇ ಸರ್. ಹಾಂ ಕಳಿಸೋದು ಅಂತಲ್ಲ ಅವ್ರು ಟಿ ಸಿ ಇಸ್ಕೊಂಡು ಬೇರೆ ಕಡೆ ಹಾಕ್ತಾರೆ. ಇವ್ರು ಅಡುಗೆ ಮಾಡ್ತಾವ್ರೆ ಅಂತ ಕಾರಣಕ್ಕೆ ಹಾಂ ಮೊದಲು ಇವರು ತೊಳೆಯೋದು ಬೆಳಗೋದು ಕಸ ಗೂಸೋದು ಇವ್ರಿದ್ರು ಸಹ. ಅಡುಗೆ ಲಿಂಗೇಶ್ವರ ಬೇರೆ ಮಾಡ್ತಿರು. ಅವ್ರು ಬೇರೆ ಹಾಕ್ಬಿಟ್ಟು ಆಮೇಲೆ ಹುಡುಗರು ಕಮ್ಮಿ ಆದ್ರಲ್ಲ ಇದಕ್ಕೆ ಅಂದ್ಬಿಟ್ಟು ಒಬ್ಬರೇ ಮಾಡ್ತಿದ್ರು. ಅವತ್ತಾಗ್ಬಿಟ್ಟು ಈಗ ಇವಳು ಮಾಡೋಕ್ಕೆ ಇರಿಕೋದು. ಎಸ್ ಸಿ ಅಡುಗೆ ಮಾಡ್ತಾವ್ರೆ ಅಂತ ಬೇಡ್ಕರ ಮಾಡೋದು ಏನು ಮಾಡೋದು ನೀವು ಜಾತಿ ಮತ ಮಾಡ್ತಾವ್ರೆ ಸರ್. ಎಸ್ ಸಿನೇ ಕಳಿಸ್ಕೊಡಿ ಸರ್ ಸಾಬ್ರು ತಂದು. ಎಸ್ ಸಿ ಇಲ್ಲಿ ಮಾಡೋಂಗಿಲ್ಲ ಅಂತ ನಮ್ಮನ್ನ ಡಿ ಆರ್ ಮಾಡ್ತಾ ಹೋಗ್ತಾರೆ ಸರ್. ಗೊತ್ತಿಲ್ಲ ಸರ್. ಇದು ಹೌದು ಸರ್. ನಾನು ಯಾವ ಕಡೆಗೆ ಹೋಗ್ಬೇಕು ಅಂತ ನನಗೆ ದಾರಿ ಗೊತ್ತಿಲ್ಲ ಸರ್. ನಾನು 27 ವರ್ಷ ಕೆಲಸ ಮಾಡಿದ್ದೀನಿ ಸರ್. ಇಲ್ಲಿ 10 ರೂಪಾಯಿನಿಂದ ಡ್ಯೂಟಿ ಮಾಡಿದ್ದೀನಿ ಸರ್. 27 ವರ್ಷ ಆಯ್ತು ಸರ್ ನಾನು ಕೆಲಸ ಮಾಡೋಕ್ಕೆ. ಇವಾಗ ನಾನು ಎಲ್ಲಿ ಹೋಗ್ಬೇಕು ಅಂತ ನನಗೆ ಗೊತ್ತಿಲ್ಲ ಸರ್. ದಾರಿನೇ ನನಗೆ ಗೊತ್ತಾಯ್ತಿಲ್ಲ ಸರ್. ಡ್ಯೂಟಿ ಮಾಡ್ಬಿಟ್ಟು ನಾನು ಎಲ್ಲಿ ಹೋಗೋದು ಅಂತ ಅಪ್ಲೈ ಗೊತ್ತಿಲ್ಲ ಸರ್. ನನಗೆ 2 ಕುಕ್ಕರ್ ಕೆಲಸ ನನಗೆ ಬಂದರೆ ಸಾಯಂಕಾಲ ಕೆಲಸ ನನಗಿತ್ತು. ಇವಾಗ ಕೆಲಸ ಬಂದು ಅಪ್ಲೈ ಮಾಡ್ತಿದ್ದಕ್ಕೆ ಬೇರೆ ಕಡೆಗೆ ಹಾಕೋತೀವಿ. ನಮ್ಮ ಮಕ್ಕಳು ಒಳಗೆ ಮಾಡ್ತಾರೆ, ನಾವು ತಿಂದ್ಬಿಡಲ್ಲ ತಗೋ.